ಲಾರಿ ಮಾಲೀಕರು ಮುಷ್ಕರವನ್ನ ನಡೆಸಿದರೂ ಸಹ ಪೆಟ್ರೋಲ್ ಅಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಯ ಆಗೋದಿಲ್ಲ. ಸೊ ಪೆಟ್ರೋಲ್ ಪೂರೈಕೆ ವಾಹನಗಳ ಸಂಚಾರ ಯಥಾಸ್ಥಿತಿಯಲ್ಲಿರುತ್ತೆ. ಸದ್ಯಕ್ಕೆ ಮುಷ್ಕರ ಬೇಡ ಅಂತ ಅವರು ತೀರ್ಮಾನವನ್ನ ಮಾಡಿದ್ದಾರೆ. ಪೆಟ್ರೋಲ್ ಪೂರೈಕೆ ಮಾಡುವಂಥದ್ದೇನಿರುತ್ತೆ ಆ ವೆಹಿಕಲ್ಗಳು ಯಾವುದೇ ರೀತಿಯಾಗಿ ಮುಷ್ಕರದಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಪೆಟ್ರೋಲ್ ಯಥಾಸ್ಥಿತಿ ಲಭ್ಯವಾಗುತ್ತೆ. ಪೆಟ್ರೋಲ್ ಸಮಸ್ಯೆ ಆಗ್ಬಿಡುತ್ತೆ, ಪೆಟ್ರೋಲ್ ಸಿಗೋದಿಲ್ಲ ಅಂತ ಎಲ್ಲ ಇತ್ತು. ಹಾಗಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ದಿನನಿತ್ಯ ಬೇಕಾಗಿರುವಂಥ ವಸ್ತುಗಳೇನಿದ್ದಾವೆ ಅವಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಇರುತ್ತೆ ಅಂತ ಹೇಳಿ, ಅದರಲ್ಲಿ ಪೆಟ್ರೋಲ್ ಕೂಡ ಇದೆ. ನನ್ನ ಸಹೋದ್ಯೋಗಿ ಪವಿತ್ರ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಈಗ ಏನು ಬೇಡಿಕೆ ಅಂತೇಳಿ ಪೂರ್ತಿಯಾಗಿ ಕಾನೂನನ್ನೇ ವಾಪಸ್ ಪಡ್ಕೊಳ್ಳಿ ಅಂತಂದರೆ ಓಕೆ, ಕೆಲವು ಸಂದರ್ಭಗಳಲ್ಲಿ ನೆಗ್ಲಿಜೆನ್ಸಿಯನ್ನು ಬೇರೆ ಯಾರೋ ಮಾಡಿದರು. ಕೆಲವು ಸಂದರ್ಭಗಳಲ್ಲಿ ಲಾರಿಗಳೇ ಎಷ್ಟೋ ಸುದ್ದಿಗಳನ್ನು ನಾವೇ ತೋರಿಸ್ತಿದ್ವಿ, ಎರ್ರಾಬಿರಿಯಾಗಿ ಓಡಿಸ್ಕೊಂಡು ಹೋಗ್ಬಿಟ್ಟು ಗುದ್ಕೊಂಡು ಪಾಸ್ ಆಗಿರುವಂಥದ್ದು. ಅಂಥವರಿಗೆ ಏನು ಮಾಡಬೇಕು ಅಂತೇಳಿ, ಅಂಥವ್ರಿಗೆ ಶಿಕ್ಷೆನೇ ಕೊಡಬಾರ್ದಾ? ಅಂಥವರ ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚಿಸಬಾರ್ದಾ? ಏನು ಹೇಳ್ತಾರೆ ಅವರು? ಅರುಣ್, ಈಗ ಅವ್ರು ಹೇಳ್ತಾ ಇರುವಂಥದ್ದು ಈ BNS ಕಾಯ್ದೆ, ಪ್ರಸ್ತಾವಿತ ಕಾಯ್ದೆ ಏನಿದೆ ಅದನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು ಅನ್ನುವಂಥದ್ದೇ ಬೇಡಿಕೆ. ಯಾಕಂದ್ರೆ ಇದರಲ್ಲಿರುವಂತಹ ಶಿಕ್ಷೆಯ ಪ್ರಮಾಣ ತುಂಬಾ ಹೆಚ್ಚಾಗಿದೆ. 10 ವರ್ಷ ಇದೆ, ಜೊತೆಗೆ 7 ಲಕ್ಷ ದಂಡ ಇದೆ. ಹಾಗಾಗಿ ಇದನ್ನು ಕಟ್ಟೋದಕ್ಕೆ ಅಥವಾ ಈ ಜೈಲು ಶಿಕ್ಷೆಯನ್ನ ಭರಿಸೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈಗ ಇರುವಂತಹ 2 ವರ್ಷ ಜೈಲು ಶಿಕ್ಷೆ ಏನಿದೆ ಅದನ್ನಷ್ಟೇ ಇರಲಿ ಅನ್ನುವಂಥದ್ದು ಈಗ ಅವರ ಬೇಡಿಕೆ. ಜೊತೆಗೆ ಈ ಹೊಸ ಕಾನೂನಿನಲ್ಲಿ ಒಂದು ವೇಳೆ ಹಿಟ್ ಅಂಡ್ ರನ್ ಮಾಡಿದಂತಹ ಡ್ರೈವರ್ ಆ ಸ್ಥಳದಲ್ಲೇ ಇದ್ದು ಪೊಲೀಸರಿಗೆ ಮಾಹಿತಿ ಕೊಟ್ಟರು ಕೂಡ ಶಿಕ್ಷೆಯ ಪ್ರಮಾಣ 5 ವರ್ಷ ಇರುತ್ತೆ, ಒಂದು ಸ್ವಲ್ಪ ಕಡಿತಗೊಳ್ಳುತ್ತೆ. ಸೊ ಇದು ಕೂಡ ಅವರಿಗೆ ಸಮಾಧಾನವನ್ನ ತಂದಿಲ್ಲ. ಆದ್ರೆ ಈ ಕಾನೂನು ತಂದಿರುವಂತಹ ಹಿಂದೆ ವರ್ಷಕ್ಕೆ ಬರೋಬ್ಬರಿ 50,000 ಆಕ್ಸಿಡೆಂಟ್ಗಳು ಈ ಹಿಟ್ ಅಂಡ್ ರನ್ ಪ್ರಕರಣದಿಂದ ಆಗ್ತಾ ಇದೆ ಅನ್ನುವಂತಹ ಕಾರಣಕ್ಕೆ ಕಠಿಣ ಕಾನೂನನ್ನು ತರೋದಕ್ಕೆ ಕೇಂದ್ರ ಹೊರಟಿದೆ. ಆದರೆ ಕರ್ನಾಟಕದಲ್ಲಿ ಈಗ ಲಾರಿ ಅಸೋಸಿಯೇಷನ್ ಅವರು, ಟ್ರಕ್ ಅಸೋಸಿಯೇಷನ್ ಅವರು ಎಲ್ಲರೂ ಕೂಡ ಈ ಕಾನೂನಿಗೆ ವಿರೋಧವನ್ನು ವ್ಯಕ್ತಪಡಿಸಿ ಜನವರಿ 17ಕ್ಕೆ ಅನಿರ್ದಿಷ್ಟಾವಧಿಯ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ, ಎಸ್ಪೆಷಲಿ ಮಹಾರಾಷ್ಟ್ರದಲ್ಲಿ ರಸ್ತೆ ರೋಕೋ ಚಳವಳಿಯನ್ನು ಕೂಡ ನಡೆಸಿದ್ರು. ದೊಡ್ಡ ಮಟ್ಟದ ಪರಿಣಾಮಗಳು ಕೂಡ ಬೀರ್ತು. ಅದಾದ ಬಳಿಕ ಕೇಂದ್ರ ಕೂಡ ಹೇಳ್ತು ಸದ್ಯಕ್ಕೆ ಈ ಕಾನೂನು ಜಾರಿ ಇಲ್ಲ ಅಂತ. ಆದರೂ ಕೂಡ ಸಂಪೂರ್ಣ ರದ್ದು ಮಾಡಬೇಕು, ಆ ಭರವಸೆಯನ್ನ ಕೇಂದ್ರ ಕೊಡಬೇಕು ಅಂತ ಕರ್ನಾಟಕದಲ್ಲೂ ಕೂಡ ತೀವ್ರವಾಗಿರುವಂತಹ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ. ಒಂದು ಆತಂಕ ಇರುವಂತದ್ದು ಪೆಟ್ರೋಲಿಯಂ ವೆಹಿಕಲ್ ಏನಿದೆ ಅದೇನಾದ್ರೂ ಬಂದ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಅಂತ. ಆದ್ರೆ ಅವರು ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ, ಆದ್ರೆ ಎಸೆನ್ಷಿಯಲ್ ಸರ್ವಿಸ್ ಆಗಿರೋದ್ರಿಂದ ಆವತ್ತು ಜನವರಿ 17ನೇ ತಾರೀಕು ಅವರು ಬಂಧನ ಮಾಡೋದಿಲ್ಲ, ಬದಲಾಗಿ ಬೆಂಬಲವನ್ನ ಕೊಡ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಮರಳು ಸಾಗಾಣಿಕೆ ಆಗಿರ್ಬೋದು, ಜೊತೆಗೆ ಕೆಲವೊಂದು ಕಂಪನಿಗಳಿಗೆ ಬೇಕಾಗಿರುವಂತಹ ಐಟಮ್ಸ್ಗಳಾಗಿರ್ಬೋದು ಅದೆಲ್ಲದಕ್ಕೂ ಕೂಡ ತೊಡಕಾಗುತ್ತೆ. ಎಸ್ಪೆಷಲಿ ಸಿಮೆಂಟ್ ಸಪ್ಲೈ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಮನೆ ಕಟ್ಟುವವರಿಗೆ ಒಂದಿಷ್ಟು ತೊಡಕುಗಳು ಆಗುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಏನಿದೆ ಅದು ರಸ್ತೆಗೆ ಬಂದ್ರೆ, ಈಗ ಬೇರೆ ರಾಜ್ಯಗಳಲ್ಲಿ ರಸ್ತೆಯಲ್ಲಿ ವೆಹಿಕಲ್ ಅನ್ನು ನಿಲ್ಲಿಸಿ ಪ್ರತಿಭಟನೆ ಮಾಡಿದ್ರು, ಹಾಗಾದ್ರೆ ತೀವ್ರ ಸ್ವರೂಪಕ್ಕೆ ಹೋಗುವಂತಹ ಚಾನ್ಸಸ್ ಇದೆ. ಅವರು ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.